ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಲಾಕ್ ಆಗಿದೆ. ಇರಾನ್ ಜೊತೆ ಎಸ್ ಜಯಶಂಕರ್ ಮಾತುಕತೆ ನಡೆಸಿದ್ದಾರೆ. ಈ ಸಂಬಂಧ ಒಂದು ಕಡೆ ತೈಲವನ್ನ ಹೊತ್ತು ಶಿವಾಲಿಕಾಗೆ ನಂದಾದೇವಿ ಹಡಗುಗಳು ಬರ್ತಾ ಇದ್ರೆ ಜಲಸಂಧಿಯಲ್ಲಿ ಲಾಕ್ ಆಗಿದೆ. ಇರಾನ್ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಜಯಶಂಕರ್ ವಿದೇಶಾಂಗ ಸಚಿವರು ಮಾತುಕತೆ ನಡೆಸಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅರಕ್ಚಿ ಇವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ತೈಲ ಹಡಗುಗಳಿಗೆ ನಿರ್ಬಂಧ ವಿಧಿಸಿರುವ ಬಗ್ಗೆ ಚರ್ಚೆಯಾಗಿದೆ. ಹಡಗುಗಳ ನಿರ್ಬಂಧದಿಂದ ಹಲವಾರು ಸಮಸ್ಯೆಗಳು ಎದುರಾಗಿದೆ. ಸಮಸ್ಯೆ ಬಗ್ಗೆ ಇರಾನ್ ಜೊತೆ ಜೈಶಂಕರ್ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರಾಜ್ಯ ಸೇರಿದಂತೆ ಇವತ್ತು ಪಶ್ಚಿಮ ಬಂಗಾಳದಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತೆ. ಮುಂದಿನ ದಿನದಲ್ಲಿ ಈ ಪ್ರತಿಭಟನೆಯ ಕಾವು ಬೇರೆಲ್ಲ ರಾಜ್ಯಗಳಿಗೂ ಕೂಡ ಮುತ್ತಿಗೆ ಹಾಕೊಂಡ್ರೆ ಆಶ್ಚರ್ಯ ಪಡುವಂತಹ ವಿಚಾರ ಅಲ್ಲ. ಈಗಾಗಲೇ ನಂದಾದೇವಿ ಹಾಗೆ ಶಿವಾಲಿಕ ಹಡಗುಗಳು 92,000ಕ್ಕೂ ಹೆಚ್ಚಿನ ಲೀಟರ್ನ ಅನಿಲವನ್ನ ಹೊತ್ತು ಬರ್ತಾ ಇದೆ. ಇದರ ಮಧ್ಯದಲ್ಲಿ ಒಂದು ಕಡೆ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ಸ್ಟಕ್ ಆಗಿದೆ, ಲಾಕ್ ಆಗಿದೆ ಹೊರ್ಮುಜ್ ಜಲಸಂಧಿಯಲ್ಲಿ. ಹಾಗಾಗಿ ವಿದೇಶಾಂಗ ಸಚಿವರಿಬ್ಬರು ಕೂಡ ನಮ್ಮ ದೇಶದವರಾಗಿ ಇರಾನ್ ದೇಶದವರು ಮಾತನಾಡಿದ್ದಾರೆ. ಈ ಹಿಂದೆ ಕೂಡ ನರೇಂದ್ರ ಮೋದಿ ಅವರು ಇರಾನ್ಗೆ ಹೋಗಿದ್ರು, ಮಾತುಕತೆಯನ್ನ ನಡೆಸಿದ್ರು. ಜೊತೆಗೆ ಅದಾದ ನಂತರದಲ್ಲೇ ಭಾರತದ ಜೊತೆಗಿನ ಸ್ನೇಹ ಸಂಬಂಧ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಭಾರತದ ಬಾವುಟ ಉಳ್ಳಂತಹ ಹಡಗುಗಳನ್ನ ಬಿಟ್ಟು ಕಳಿಸೋದಾಗಿ ಭರವಸೆಯನ್ನ ನೀಡಿದ್ರು. ಹೊತ್ತು ಬರ್ತಾ ಇದ್ದ ಸಂದರ್ಭದಲ್ಲಿ ಮತ್ತೆ ಲಾಕ್ ಆಗಿತ್ತು. ಅಂದ್ರೆ ಸ್ಪಷ್ಟಪಡಿಸಿದ್ರು ಇರಾನ್ ಅವರು, ಅಮೆರಿಕ ಹಾಗೆ ಇಸ್ರೇಲ್ಗೆ ಸಂಬಂಧಪಟ್ಟ ಯಾವೊಂದು ಹಡಗನ್ನ ಕೂಡ ನಾವು ಬಿಡೋದಿಲ್ಲ ಅನ್ನೋದಾಗಿ. ಹಾಗಾಗಿ ಕೆಲವೊಂದಷ್ಟು ಚೆಕಿಂಗ್ ಕೆಲಸಗಳು ಅಥವಾ ಯಾವ ದೇಶದ್ದು ಏನು ಪ್ರಾಸೆಸ್ ಇರತ್ತೆ, ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಯುದ್ಧದ ಭೀಕರತೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತಾ ಇರೋದ್ರಿಂದ ಅಟ್ಲೀಸ್ಟ್ ಮುಂದಿನ ದಿನದಲ್ಲಾದ್ರೂ ಬ್ರೇಕ್ ಬೀಳತ್ತಾ ಅಂತ ಹೇಳಿದ್ರೆ ಈಗಾಗಲೇ ತೈಲದ ಸ್ಥಿತಿಯಿಂದ ಅನಿಲದ ಸ್ಥಿತಿಯಿಂದ ಬಹಳಷ್ಟು ಬಿಗಡಾಯಿಸಿದೆ. ಪ್ರತಿಯೊಂದು ರಾಷ್ಟ್ರದ ಕಥೆಯೂ ಹಾಗೆ ಆಗಿದೆ. ಇದನ್ನೆಲ್ಲ ಸರಿ ಮಾಡದೆ ಇದ್ರೆ ಇನ್ನು 20ರಷ್ಟು ಹೆಚ್ಚಿನ ಯುದ್ಧದ ಭೀಕರತೆಯನ್ನ ನಾವು ನಿಮಗೆ ತೋರಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಟ್ಟರು ಕೂಡ ಜಲಸಂಧಿಯನ್ನ ಮುಕ್ತಗೊಳಿಸುವಲ್ಲಿ ಮಾತ್ರ ಇರಾನ್ ಮುಂದಿನ ಹೆಜ್ಜೆಯನ್ನ ಇಡ್ತಾ ಇಲ್ಲ, ಬಹಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಇನ್ನು ಜಲಸಂಧಿಯಲ್ಲಿ ಹಡಗು ಸಂಚಾರಕ್ಕೆ ಇರಾನ್ ಭಾರತಕ್ಕೆ ಅನುವು ಮಾಡಿಕೊಟ್ಟಿದೆ. ಸಂಚಾರಕ್ಕೆ ಅನುವು ಮಾಡಿಕೊಡೋ ಬಗ್ಗೆ ಇಬ್ಬರು ವಿದೇಶಾಂಗ ಸಚಿವರ ನಡುವೆ ಚರ್ಚೆಯಾಗಿದೆ. ಈ ವಿಚಾರದಲ್ಲಿ ಇರಾನ್ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಮಾಹಿತಿ ಸಿಕ್ಕಿದೆ. ನಮ್ಮ ಮನವಿಗೆ ಸ್ಪಂದಿಸಿದ ಇರಾನ್ಗೆ ಅಭಿನಂದನೆ. ಇದೇ ವೇಳೆ ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯ ಬಗ್ಗೆ ಕೂಡ ಚರ್ಚೆಯಾಗಿದೆ. ದೆಹಲಿಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಮಧ್ಯಪ್ರಾಚ್ಯ ಸೇರಿದಂತೆ ಗಲ್ಫ್ ರಾಷ್ಟ್ರಗಳು ಅಥವಾ ಕೊಲ್ಲಿ ರಾಷ್ಟ್ರಗಳ ನಡುವೆ ಆಗ್ತಿರುವಂತಹ ಯುದ್ಧ ಭೀಕರತೆ ಕ್ಷಣದಿಂದ ಕ್ಷಣಕ್ಕೆ ಸಾವು ನೋವಿನ ಸಂಖ್ಯೆಯನ್ನ ಅಧಿಕ ಪ್ರಮಾಣ ಮಾಡ್ತಾ ಹೋಗ್ತಾ ಇದೆ. ಸಂಬಂಧಪಟ್ಟಂತೆ ಬೃಹತ್ ಮಹಡಿಗಳು ಅಥವಾ ರೇಡಿಯೋ ಸ್ಟೇಷನ್ಗಳು ಹಾಗೆ ಅಲ್ಲಿನ ಸ್ಮಾರಕಗಳು ಸೇರಿದಂತೆ ಬಹು ಅಂತಸ್ತಿನ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಹಾಗೆ ಕೆಲವೊಂದಷ್ಟು ಇರಾನ್ಗೂ ಸಂಬಂಧಪಟ್ಟಂತ ನಗರಗಳಲ್ಲೂ ಕೂಡ ಅಟ್ಯಾಕ್ ಅನ್ನ ಮಾಡ್ತಾನೆ ಇದೆ. ಅಂದ್ರೆ ಒಂದು ದೇಶದ ವಿರುದ್ಧ ಮತ್ತೊಂದು ಹಾಗೆ ಸಾಧಿಸುವ ಹಠದಲ್ಲಿ ಬಿದ್ದಂತೆ ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ಬೇರೆ ದೇಶಗಳು ಕೂಡ ಪರಿತಪಿಸುವಂತಹ ಪರಿಸ್ಥಿತಿ ಎದುರಾಗಿದ್ದು ಭಾರತಕ್ಕೆ ಈಗ ಹಡಗುಗಳನ್ನ ಸಂಚಾರ ಮುಕ್ತ ಮಾಡಿರುವುದು ಇರಾನ್. ಸ್ನೇಹ ಸಂಬಂಧ ಚೆನ್ನಾಗಿದೆ ಅಂತ. ಅದರ ಜೊತೆಗೆ ಈಗಾಗಲೇ ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿ ಹೇಗಿದೆ ಗೊತ್ತೇ ಇದೆ ನಿಮಗೆ. ಇಂಥ ಸೈರನ್ ಸೌಂಡ್ಗಳು ಸರ್ವೇ ಸಾಮಾನ್ಯ. ಬಂಕರ್ಗಳಲ್ಲಿ ಹೋಗಿ ಹಡಗಿಕೊಂಡ್ರೂ ಕೂಡ ಬಾಂಬರ್ B1 ಹಾಗೆ ಬಾಂಬರ್ B2ನ ಮೂಲಕ ಅದನ್ನು ಕೂಡ ಹೊಡೆದುರುಳಿಸುವಂತಹ, ಅದನ್ನ ಸುಟ್ಟು ಭಸ್ಮ ಮಾಡುವಂತಹ ಪಣ ತೊಟ್ಟಂತಿದೆ ಇರಾನ್. ಸಂಬಂಧಪಟ್ಟಂತೆ UAE ರಾಷ್ಟ್ರಗಳಾದ ಕುವೈಟ್, ಬೆಹ್ರಾನ್ ಹಾಗೆ ಸೌದಿ ಅರೇಬಿಯಾಕ್ಕೂ ಕೂಡ ಈ ಯುದ್ಧದ ಭೀಕರತೆ ಆಲ್ರೆಡಿ ತಟ್ಟಿದೆ. ನಮ್ಮ ದೇಶಕ್ಕೂ ಕೂಡ ತೈಲ ಹಾಗೆ ಇಂಧನದ ವಿಚಾರವಾಗಿ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಿದೀವಿ. ಬಟ್ ಇದೆಲ್ಲದರ ಮಧ್ಯೆ ಇಷ್ಟು ದಿನಗಳ ಕಾಲ ಗ್ಯಾಸ್ ಸಿಗತ್ತಾ ಇಲ್ವಾ ಅನ್ನುವಂಥ ತಲೆಬಿಸಿ ಇತ್ತಲ್ಲ, ಸ್ವಲ್ಪ ಮಟ್ಟಿಗೆ ಅಷ್ಟೇ ನಿರಾಳಗೊಂಡಿದೆ.